ಬಹುಶಃ ವಾಪಸ್ ಬಾ ಅನ್ನುವಂಥ ಮನವಿ ಏನಾದರೂ ಅವ್ರ ಕುಟುಂಬದಿಂದ ಆಯಿತು ಅಂತ ನೋಡಿ, SIT ಅವರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸಂತ್ರಸ್ತರಿಗೆ ಕೂಡ ಅನಾನುಕೂಲ ಆಗಬಾರ್ದು, ಮತ್ತು ವಿಶೇಷವಾಗಿ ಈ ತನಿಖೆಗೂ ಕೂಡ ಯಾವುದೇ ರೀತಿಯಾದಂಥ ಹಿಂದೇಟಾಗಬಾರ್ದು ಅಂದ್ಬಿಟ್ಟು ಅವರು ಬಿಗಿ ಮಾಡ್ತಾ ಇರೋದ್ರಿಂದ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿರೋದ್ರಿಂದ ಇವತ್ತು JDSನವರೆಲ್ಲ ಹೊರಗೆ ಬಂದು ಇದಾಗಿರೋ ತಪ್ಪು ಅವರಿಗೆಲ್ಲ ಅವರಿಗೆ ವಾಪಸ್ ಬರೋಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ, ಪಬ್ಲಿಕ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಕುಟುಂಬದವ್ರು ಗೊತ್ತಿರುತ್ತೆ ಇರ್ಬೋದು, ಈಗ ಏನೋ ಒಂದು ಸಂಪರ್ಕ ಇರ್ತದಲ್ಲ, ಅವ್ರು ಮನ್ಸು ಮಾಡಿದ್ರೆ ಬರ್ತಾರೆ. ಸುಮ್ಮನೆ ಪಬ್ಲಿಕ್ನಲ್ಲಿ ಬಂದು ನಾನು ತಾಕೀತು ಮಾಡ್ತಾಯಿದ್ದೀನಿ ಅಂದರೆ ಏನು ಅರ್ಥ ಇವ್ರೆ? ಜನರು ನಂಬ್ತಾರ? ಇದು ಯಾವಾಗ ಗಾಳಿ ಸುದ್ದಿ ಬಂತು ಅವಾಗ ಯಾಕೆ ತಾಕೀತು ಮಾಡಿಲ್ಲ? ಅವಾಗ ಯಾಕೆ ಇದು ನಿಜಾನ ಸುಳ್ಳ ಅಂತ ಕೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ? ಇದರಿಂದ ಅವಾಗ ಈ ಗಾಳಿ ಸುದ್ದಿಯಿಂದ ಆ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪನೂ ಅರಿವು ಮೂಡಿಲ್ವಾ? ಅವಾಗೇನು ಜವಾಬ್ದಾರಿ ಇರಲಿಲ್ಲ ಇವ್ರ ಮೇಲೆ, JDS ಅವ್ರ ಮೇಲೆ. ಈ ಕೆಲಸ ಮೊದಲೇ ಮಾಡಬೇಕಾಗಿತ್ತು, ಮಾಡ್ಬೋದಾಗಿತ್ತಲ್ಲ. ನೋಡಿ, ಒಂದು ರೂಮರ್ ಇತ್ತು, ಹೌದಾ? ಪೆನ್ ಡ್ರೈವ್ದು ರೂಮರ್ ಇತ್ತು. ಯಾರ ಮೇಲೆ? ಅವರ ಕುಟುಂಬದ ಸದಸ್ಯರ ಮೇಲೆ. ಅದು ನಿಜಾನ ಇಲ್ಲ ಅಂದ್ಬಿಟ್ಟು ಪರಿಶೀಲನೆ ಮಾಡೋಕ್ಕನ ಒಂದು ಸಭೆ ಕರೆದಿರ್ಬೇಕಲ್ಲ, ಮನೆಯಲ್ಲೇ ಒಂದು ಮಾತುಕತೆ ನಡೆದಿರ್ಬೇಕಲ್ಲ. ಏನಪ್ಪ ಹಿಂಗೆ ಬರ್ತಾಯಿದೆ, ನಿಜಾನ ಸುಳ್ಳ ಅಂತ? ಆಗಿರೋದಿಲ್ಲ ಅಂತ ಅನ್ಕೊತೀರಾ? ಯಾವ ಟಿಕೆಟ್ ಯಾರಿಗೆ ಕೊಡಬೇಕು, ಮಂಡ್ಯನಲ್ಲಿ ನಿಖಿಲಿಗೆ ನಿಲ್ಲಿಸ್ಬೇಕಾಗಿಲ್ಲ, ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ನಿಲ್ಲಿಸ್ಬೇಕಾಗಿಲ್ಲ, ಅದೆಲ್ಲ ಚರ್ಚೆ ನಡೀತದೆ. ಇಂಥದ್ದು ಚರ್ಚೆ ನಡೆದಿರಲ್ಲ ಅಂತೀರಾ ನೀವು? ಒಬ್ಬ ಮಾಜಿ ಪ್ರಧಾನಿಯ ಸೀಟ್ ಬಗ್ಗೆ ಚರ್ಚೆನೇ ನಡೆಸಿಲ್ವ BJP JDS ಅವರು? ಇವೆಲ್ಲ ನೋಡಿ ನಾಟಕ ಸರಿಯಲ್ಲ ನನ್ನ ಪ್ರಕಾರ. ಆ ಮಹಿಳೆಯರಿಗೆ ನ್ಯಾಯ ಹೇಗೆ ಕೊಡಿಸ್ತೀರಾ ನೀವು? ಇಬ್ಬರು ಶಾಸಕರಿದ್ದೀರಾ ಒಂದು ಕುಟುಂಬದಲ್ಲಿ, ರಾಜ್ಯಸಭಾ ಮೆಂಬರ್ ಇದ್ದೀರಾ, MLC ಇದ್ದೀರಾ, ಎಲ್ಲ ಮನೆಗಳು, ಮೇಲ್ಮನೆ ಕೆಳಗಡೆ ಮನೆ, ಡೆಲ್ಲಿ ಆ್ಯಸ್ ವೆಲ್ ಆ್ಯಸ್ ಕರ್ನಾಟಕ, 4-5 ಜನ ಸದಸ್ಯರಿದ್ದೀರಾ. ನೀವೇ ಹೀಗೆ ಮಾತಾಡಿದ್ರೆ ಸಾಮಾನ್ಯ ಜನರು ಏನು ಮಾಡಬೇಕು? ಸರ್, ಚರ್ಚೆ ಆಗಬೇಕಾಗಿರುವ ವಿಚಾರ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಚರ್ಚೆ ಆಗ್ತಿದೆ ಅನ್ಸುತ್ತೆ. ಹೌದು, ಬೇರೆ ದಿಕ್ಕಿನಲ್ಲೇ ಚರ್ಚೆ ಆಗ್ತಾಯಿದೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು, ಅವರು ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ. ಈ ವೈರಲ್ ಹೇಗಾಯಿತು? ಮಾಡೋರ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ. ಮಾಡೋರು ಮಾಡಿದವನು ಎಲ್ಲೂ ಹೋಗಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರ್, ಇದೇ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಆಸಕ್ತಿ JDS ಅವರಿಗೆ, BJP ಅವರಿಗೆ ಇಲ್ಲ. ಹುಬ್ಬಳ್ಳಿ ಪ್ರಕರಣದಲ್ಲಿ ಏನು ರಾಜಾರೋಷವಾಗಿ ಎಲ್ಲ ಕಡೆ ಮಾಡಿದ್ರಲ್ಲ ಪ್ರೊಟೆಸ್ಟು, ಈಗ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇವ್ರಿಗೆ ಏನಾದರೂ ನೈತಿಕತೆ ಅಥವಾ ನಾಚಿಕೆ ಇದೆಯಾ BJP ಅವರಿಗೆ? ಇಂಥ ಕೃತ್ಯ ನಡೆದ ಮೇಲೆ ಇಲ್ಲಪ್ಪ ನಾವು JDS ಅವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಅವರು ಸಂಬಂಧ ಕಡಿತ ಮಾಡ್ಬೋದಾಗಿತ್ತಲ್ಲ. ನಮ್ಗೆ ಇವ್ರು ಸವಾಸ ಬೇಡ ಅಂದ್ಬಿಟ್ಟು ಏನು ಮಾಡಿದ್ರು? ಅದು ಇನ್ನೂ ಗಟ್ಟಿ ಮಾಡ್ತಾರೆ. MLC ಚುನಾವಣೆಯನ್ನು ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, 1 ಸೀಟ್ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಇಂದು ಭಾಳ ಒಳ್ಳೆ ಪಕ್ಷ, ನಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಲೋಗನಿಗೆ ತಕ್ಕ ಪಾರ್ಟ್ನರ್ಸ್ ಇವರು ಅಂತ ಹೋಗಿದಾರಲ್ಲ. BJP ಅವ್ರು ಏನು ಮಾಡ್ತಾಯಿದ್ದಾರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಲ್ಲ. ಸರ್, ಈಗ ಪರಿಷತ್ತು ಈಗ 7 ಸ್ಥಾನಗಳು ಖಾಲಿ ಆಗ್ತಿರುವಂಥದ್ದು. ಸೊ ಪೈಪೋಟಿ ಕೂಡ ತುಂಬ ಇದೆ ನಿಮ್ಮ ಭಾಗದಿಂದ, ಆ ಥರ ಅಂದರೆ ಅದರ ಉತ್ತರ ಕರ್ನಾಟಕ ಭಾಗ ಆ ಥರದ್ದೇನಾದ್ರು? ನೋಡಿ, ಖಂಡಿತವಾಗೂ ಈಗ 136 ಸೀಟ್ ಇರೋದ್ರಿಂದ ಪೈಪೋಟಿ ಇರೋದು ಸಹಜ. ಆಮೇಲೆ ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೂಡ ನಿರೀಕ್ಷೆ ನಮ್ಮ ಪಕ್ಷದಿಂದನೇ ಜನರ ನಿರೀಕ್ಷೆ ಇರುತ್ತೆ. ಸೊ ಇದು ಸ್ವಲ್ಪ ಯಾವಾಗಲೂ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಕಷ್ಟನೇ. ಯಾಕಂದರೆ 7 ಜನಕ್ಕೆ 70 ಜನ ಆಕಾಂಕ್ಷಿಗಳು ಇರ್ತಾರೆ. ಸೊ ಅದರಿಂದ ಯಾವುದೇ ಪಕ್ಷಕ್ಕೆ ಇರ್ಬೋದು, ಇದು ಯಾವಾಗಲೂ ಕೂಡ ಏನು ಟಫ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇದು. ಸೊ ಅದೇ ರೀತಿ ನಮ್ಮ ಪಕ್ಷದಲ್ಲಿ ಕೂಡ ನೀವು ಹೇಳ್ದಂಗೆ ಸ್ವಲ್ಪ ಪೈಪೋಟಿ ಇರೋದು ಸಹಜ. ಆದರೆ ಏನೇ ಇರಲಿ ಕೂಡ ಪ್ರಾದೇಶಿಕ ಹಾಗೂ ಮತ್ತು ಎಲ್ಲ ಸಮಾಜಗಳಿಗೆ ನ್ಯಾಯ ಒದಗಿಸ್ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದಿಂದ ಆಗುತ್ತೆ. ಸರ್, KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳಾಗ್ತಾಯಿದೆ ಇತ್ತೀಚೆಗೆ. ಅಂದರೆ DK ಶಿವಕುಮಾರ್ ಅವರು ಈಗ ಲೋಕಸಭಾ ಚುನಾವಣೆ ಬಳಿಕ ಅವರು ಇಳಿದ್ರೆ, ಪದತ್ಯಾಗ ಮಾಡಿದ್ರೆ, ಆಲ್ಟರ್ನೇಟಿವ್ ಆಗಿ ಬೇರೆ ಸಮರ್ಥನೆ ಮಾಡಿದರೆ ಅಂತ ಅವರಂತೂ ಎಲ್ಲೂ ಹೇಳಿಲ್ಲಲ್ಲ ಮಾಡ್ತೀನಿ ಅಂತ. ಫಸ್ಟ್ ಎಲೆಕ್ಷನ್ ನಮ್ಮದು ಈಗ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ, ಮತ್ತು ಅದಾದಮೇಲೆ ನಮ್ಮ ಮೇಲ್ಮನೆಗೆ ಕೂಡ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆದಿದೆ. ಅದೆಲ್ಲ ಆಗಲಿ. ಅದಾದಮೇಲೆ DK ಶಿವಕುಮಾರ್ ಅವರು ಭಾಳ ಸಮರ್ಥವಾಗಿ ಅವರ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಯಶಸ್ವಿಯಾಗಿ ಮತ್ತೊಮ್ಮೆ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಸೇರಿ ಮತ್ತೊಮ್ಮೆ ನಮ್ಮ ಸರ್ಕಾರವನ್ನು ತಂದಿದ್ದಾರೆ. ಈಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೆಚ್ಚು ಗಮನ ಕೊಡೋದಿದ್ದರೆ ಅದು ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಶಿವಕುಮಾರ್ ಸಾಹೇಬರು ಏನು PCC ಅಧ್ಯಕ್ಷರು ಇರಬೇಕಾ ಇರಬಾರ್ದಾ ಅಂದ್ಬಿಟ್ಟು ಅವರೇ ನಿರ್ಧಾರ ಮಾಡ್ತಾರೆ. ದ ರೈಟ್ ಟು ರೆಫ್ಯೂಸ್
ಐ ಥಿಂಕ್ ಆನರಬಲ್ PCC ಪ್ರೆಸಿಡೆಂಟ್ ಹ್ಯಾಸ್ ಅರ್ನ್ಡ್. ಅವರು ಇರಬೇಕಂದ್ರೆ ಕಂಟಿನ್ಯೂ ಮಾಡಬೇಕಾದ್ರೂ ಅವ್ರಿಗೆ ಕಂಟಿನ್ಯೂ ಮಾಡ್ತಾರೆ, ಇಲ್ಲ ಸಾಕು ನಾನು ಅಡ್ಮಿನಿಸ್ಟ್ರೇಷನ್ ಮೇಲೆ ಗಮನ ಕೊಡ್ತೀನಿ ಮತ್ತು ಪಕ್ಷಕ್ಕೂ ನಾವು ಯಾರಿಗಾನ ಮಾಡಿದ್ರೆ ನಾವು ಸಂಪೂರ್ಣವಾದ ಸಹಕಾರ ಕೊಡ್ತೀನಿ ಅಂದರೆ ಅವರು ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ಕೊಂಡು ಮಾಡ್ತಾರೆ. ಆದರೆ ಇದು ಅವ್ರೇನೋ ಹೇಳಿದ್ದಾರೆ ಅಂದ್ಬಿಟ್ಟು ಮಾಧ್ಯಮದವರೇ ಕಲ್ಪನೆ ಮಾಡುವೆ ಅದನ್ನು ಹೂವು ಮಾಡಿ ಅದನ್ನು ನೀವು KPCCನಲ್ಲಿ ಬಿಟ್ಟು ಅದನ್ನು ಸಾರ್ವಜನಿಕರ ಚರ್ಚೆಗೆ ಬಿಟ್ಟರೆ ನಿಮ್ಮದು ಅದು ಹೆಡ್ಲೈನಿಗೆ ಅಷ್ಟೇ ಇರ್ತದೆ ಸೀಮಿತ. ಆದರೆ ತೀರ್ಮಾನ ಮಾಡೋದು ಮೇಲ್ಗಡೆ ಖರ್ಗೆ ಸಾಹೇಬರು, DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು. ಸರ್, ಕಲುಷಿತ ನೀರು ಸೇವನೆ ಪ್ರಕರಣ ಸಂಬಂಧಪಟ್ಟ ಏನು ಕ್ರಮ? ನೋಡಿ, ಈಗಾಗಲೇ ಮೈಸೂರಿನಲ್ಲಿ 2 ಪ್ರಕರಣಗಳು ಬಂದಿದೆ. ಒಂದು ಮುನ್ಸಿಪಾಲ್ಟಿನಲ್ಲಿ ವ್ಯಾಪ್ತಿನಲ್ಲಿ ಬಂದಂಥ ಏನು ಪ್ರಕರಣ ಇದೆ, ಅದು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಅದ್ರ ಬಗ್ಗೆ ಮೀಟಿಂಗ್ ತೊಗೊಂಡಿದ್ದಾರೆ. ಮತ್ತು ಗ್ರಾಮೀಣ ಪ್ರದೇಶ ಕುಡಿಯೋ ನೀರಿನಲ್ಲಿ ಈಗ ಮಳೆಗಾಲ ಬಂದಾಗ ಸಹಜವಾಗಿ ಮತ್ತೊಮ್ಮೆ ಎಲ್ಲ ಕಲುಷಿತ ನೀರು ಏನು ನಿಮ್ಮ RO ಪ್ಲಾಂಟ್ಸಿಗಿರ್ಬೋದು, ನಿಮ್ಮ ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸಿಗಿರ್ಬೋದು, ಒಂದು ಪ್ರವಾಹ ಥರನೇ ಬಂದುಬಿಡುತ್ತೆ. ಸೊ ಅದಕ್ಕೆ ನಾವು ಈಗಾಗಲೇ ಒಂದು ಸರಿ ಮೀಟಿಂಗ್ ಮಾಡಿದ್ದೀವಿ ಮತ್ತು ನಾವು ಡೈರೆಕ್ಷನ್ಸ್ ಕೂಡ ನಾವು ಇಶ್ಯೂ ಮಾಡ್ತಾಯಿದ್ದೀವಿ ಇವತ್ತು ನಾಳೆನಲ್ಲಿ. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ಮಾಡಿ ಕಲುಷಿತ ನೀರನ್ನು ಮತ್ತು ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಮತ್ತು ಮುಂಜಾಗ್ರತವಾಗಿ ನಾವು ಏನೇನು ಕ್ರಮ ತಗೋಬೇಕು ಅಂದ್ಬಿಟ್ಟು ಕೂಡ ನಾವು ಒಂದು ಆಪ್ರೇಷನಲ್ ಗೈಡ್ಲೈನ್ಸನ್ನು ಮಾಡಿ ಇವತ್ತು ನಾಳೆನಲ್ಲಿ ಹೊರಡಿಸ್ತೀವಿ.